ಸ್ನೇಹಿತರೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನಾನು ವೀರಚಂದ್ರಹಾಸ ಸಿನಿಮಾದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದೆ. ನೀವು ಬಹುತೇಕ ನಮ್ಮ ಕರಾವಳಿ ಭಾಗದವರು ಆ ಸಿನಿಮಾವನ್ನು ಇಷ್ಟು ಒಳಗಡೆ ನೋಡಿರ್ತೀರಿ. ನೋಡದೇ ಇದ್ರೆ ದಯವಿಟ್ಟು ಆ ಸಿನಿಮಾವನ್ನು ನೋಡ್ಕೊಂಡು ಬರಲೇಬೇಕು. ನಾವೆಲ್ಲ ಬಾಲ್ಯವನ್ನು ಕಳಿತಲೇ ಆ ಚಂಡೆ ಮದ್ದಲೆಗಳ ಆ ತಾಳದ ಕಿಂಕಿಣಿಯ ಜೊತೆಗೆ ಬೆಳೆದು ಯಕ್ಷಗಾನ ಎನ್ನುವಂಥದ್ದು ನಮ್ಮ ಹೃದಯದ ಬಡಿತದ ಜೊತೆಗೆ ಅದು ಮಿಳಿತಗೊಂಡಿರುವಂಥ ಒಂದು ಸಬ್ಜೆಕ್ಟ್. ಆ ವಿಷಯವನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡುವಂತ ಸಾಹಸವನ್ನ ಮಾಡಿದ್ದಾರೆ ರವಿ ಬಸ್ರೂರ್. ನಾನು ಈಗಾಗಲೇ ಇದರ ಬಗ್ಗೆ ಬರೆದಿದ್ದೀನಿ. ರವಿ ಬಸ್ರೂರ್ ಭಾರತೀಯ ಸಿನಿಮಾ ಜಗತ್ತಿನಲ್ಲಿ ಒಂದು ಟ್ರೆಂಡ್ನಲ್ಲಿರುವಂಥ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಖಾಲಿ ಕುಳಿತಂಥ ಡೈರೆಕ್ಟರ್ ಅಲ್ಲ. ಆದರೆ ತನ್ನ ಊರಿನ ತನ್ನ ಒಡಲಾಳದ ಧ್ವನಿಗೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ತನ್ನ ಅಂತರಾಳದ ಒಳಗಡೆ ನಿರಂತರವಾಗಿ ಆ ಒಂದು ಧ್ವನಿ ಇತ್ತು. ಅದು ಯಕ್ಷಗಾನ. ಕರಾವಳಿಯ ಗಂಡು ಕಲೆ ಅಂತಲೇ ಕರೆಯಲ್ಪಡುವಂಥ ಕರ್ನಾಟಕದ ಅತ್ಯಂತ ಪ್ರೌಢ ಕಲೆ ಯಕ್ಷಗಾನ. ಯಕ್ಷಗಾನವನ್ನ ಜಗದಗಲ ಹಬ್ಬಿಸುವಂಥ, ಯಕ್ಷಗಾನವನ್ನ ಬೆಳ್ಳಿ ತೆರೆಯಲ್ಲಿ ಜಗಮಗಿಸಿದಂತಹ ಒಂದು ಸಾಹಸಿ ರವಿ ಬಸ್ರೂರ್. ಕುಂದಾಪುರ ಕನ್ನಡದ ಬಗ್ಗೆ ಬಹಳ ವಿಶೇಷವಾದಂಥ ಪ್ರೀತಿ ಇರುವಂಥ ಒಬ್ಬ ಸಿನಿಮಾ ನಿರ್ದೇಶಕ. ರವಿ ಬಸ್ರೂರ ಈ ವೀರಚಂದ್ರಹಾಸ ಕರಾವಳಿ ಭಾಗದ ಬಹುತೇಕ ಕಲಾವಿದರನ್ನ ದೊಡ್ಡ ಒಂದು ವಲಯಕ್ಕೆ ತಲುಪಿಸಿರುವಂಥದ್ದು ಬಹಳ ಎಲ್ರಿಗೂ ಇಷ್ಟ ಆಗುತ್ತೆ. ಬಹಳ ಮುಖ್ಯವಾಗಿ ನನಗೆ ಅದರಲ್ಲಿ ಐರ್ಬೈಲ್ ನವೀನ್ ಶೆಟ್ಟಿಯವರ ಪಾತ್ರ ಮತ್ತು ಪ್ರಸನ್ನ ಶೆಟ್ಟಿಗಾರವರ ಪಾತ್ರ ಬಹಳ ಕಾಡ್ತು. ಸಿನಿಮಾದಿಂದ ಹೊರಗಡೆ ಬರುವಾಗಲೂ ಕೂಡ ನನಗೆ ಅವರಿಬ್ಬರ ಆ ಪಾತ್ರಗಳ ಗಟ್ಟಿತನ ನನ್ನ ಕಾಡ್ತಲೇ ಇತ್ತು. ಮತ್ತೆ ಒಂದು ಗುಂಗಿನ ಹಾಗೆ ಈ ಸಿನಿಮಾ ಯಕ್ಷಗಾನದ ಪದ್ಯಗಳನ್ನು ನಮ್ಮ ಎದೆಗೆ ದಾಟಿಸ್ತದೆ. ಅದರಲ್ಲಿ ಗಣೇಶ್ ಬಿಲ್ಲಾಡಿ ಯುವ ಭಾಗವತ ಅವರ ಒಂದು ಹಿನ್ನೆಲೆ ಗಾಯನ, ಪಟ್ಲ ಸತೀಶ್ ಶೆಟ್ಟರ ಪದ್ಯದ ಅಬ್ಬರ, ಜನ್ಸಾಲೆಯವರ ಆ ಎಂದಿನ ಆಲಾಪ, ಅದ್ರ ಜೊತೆಗೆ ಆ ಸಾಹಿತ್ಯ, ಅದು ಛಂದೋಬದ್ಧವಾಗಿ ಇದಕ್ಕೆ ಸಾಹಿತ್ಯವನ್ನು ಕಟ್ಟಿಕೊಟ್ಟಿರುವಂಥ ಪ್ರಸಾದ್ ಮೊಗಬೆಟ್ಟು ಅವರ ಸಾಹಿತ್ಯ ಬಹಳ ಒಂದು ವಿಭಿನ್ನವಾದಂಥ ಒಂದು ಚಿತ್ರಕಥೆ. ನಾವು ಯಕ್ಷಗಾನವನ್ನು ನೋಡುವಾಗ ನಮ್ಮ ಕಣ್ಣ ಮುಂದೆ ಏನೂ ಇರೋದಿಲ್ಲ, ರಂಗಸ್ಥಳ ಇರ್ತದೆ. ಆ ರಂಗಸ್ಥಳದಲ್ಲಿ ಹಾದು ಬರುವಂತ ಪಾತ್ರಗಳು ಹೇಳ್ತಾ ನಾವು ಕಲ್ಪನೆ ಮಾಡ್ಕೊಳ್ತೀವಿ ಕುಂತಳ ಅಂದ್ರೆ ಹೇಗಿರ್ಬೋದು ಅಂತೀವಿ. ಆದ್ರೆ ನಮ್ಮ ವೀರಚಂದ್ರಹಾಸ ಸಿನಿಮಾ ನೋಡ್ತಿರುವಾಗ ಆ ಕುಂತಳವನ್ನ ಕಟ್ಟಿಕೊಟ್ಟಿರುವಂತ ರೀತಿ, ಆ ಬಾಲ್ಯದಲ್ಲಿ ನಾವು ಕುಂತಳವನ್ನ ಹೇಗೆ ಕಲ್ಪನೆ ಮಾಡಿಕೊಂಡಿದ್ವಿ ಆ ರೀತಿಯಲ್ಲೇ ಹೆಚ್ಚು ಕಮ್ಮಿ ಅದನ್ನ ಕಟ್ಟಿಕೊಟ್ಟಿರುವಂಥದ್ದು, ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸಿನಿಮಾವನ್ನ ಮಾಡಿರುವಂಥದ್ದು ಬಹಳ ಖುಷಿ ಕೊಡ್ತು. ಸಿನಿಮಾ 10ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀನಿ ಕೇಳಿದ್ರೆ 10ಕ್ಕೆ 10 ಮಾರ್ಕನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಹಳ ಚೆನ್ನಾಗಾಗಿದೆ. ಒಂದು ಯಕ್ಷಗಾನ ಕಲೆಯನ್ನ ಇಡೀ ಜಗತ್ತಿನ ಮುಖಕ್ಕೆ ತೋರಿಸಿಕೊಟ್ಟಂತ ರವಿ ಬಸ್ರೂರ್ ಮತ್ತು ಆ ತಂಡಕ್ಕೆ ನನ್ನ ಶುಭಾಶಯಗಳು. ಆ ಸಿನಿಮಾ ಒಂದು ಇಷ್ಟು ದಿನಗಳ ಕಾಲ ಥಿಯೇಟರ್ನಲ್ಲಿ ಓಡ್ತಾ ಇದೆ ಅನ್ನೋದು ಬಹಳ ಹೆಮ್ಮೆ. ಯಾಕಂದ್ರೆ ಕನ್ನಡ ಚಲನಚಿತ್ರ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ಅದರ ನಡುವೆಯೂ ಕೂಡ ನಮ್ಮ ಯಕ್ಷಗಾನದ ಒಂದು ಸಬ್ಜೆಕ್ಟ್ ಅನ್ನ ಇರಿಸಿಕೊಂಡಿರುವಂತ ಒಂದು ಚಿತ್ರ ಇವತ್ತಿಗೂ ಕೂಡ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಕಾಣಕ್ಕೆ ಸಿಗತ್ತೆ ಅನ್ನೋದೇ ಬಹಳ ಹೆಮ್ಮೆಯ ಸಂಗತಿ. ರವಿ ಬಸ್ರೂರ್ ಅವರೇ ನಿಮಗೆ ಸ್ಪೆಷಲಿ ಧನ್ಯವಾದಗಳು. ನನಗೆ ಬಹಳ ಖುಷಿ ಆಯಿತು ನಿಮ್ಮ ಸಾಹಸ. ಈ ತರಹದ ಸಾಹಸಗಳನ್ನ ನೀವು ಮತ್ತೆ ನಿಮ್ಮ ತಂಡ ನಿರಂತರವಾಗಿ ಮಾಡ್ತಾ ಇರಿ. ನಾವಂತೂ ಯಾವಾಗಲೂ ನಿಮಗೆ ಪ್ರೋತ್ಸಾಹವನ್ನ ನೀಡ್ತಾ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ, ಮತ್ತೆ ಸಿನಿಮಾವನ್ನ ನೋಡದೇ ಇರುವ ಎಲ್ಲರೂ ಕೂಡ ಈ ಸಿನಿಮಾವನ್ನ ನೋಡ್ಕೊಂಡು ಬನ್ನಿ, ನಿಮ್ಮ ಅಭಿಪ್ರಾಯವನ್ನ ಕೂಡ ದಾಖಲಿಸಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ.